ನಮಸ್ಕಾರ. ದೇವರು ಒಬ್ಬನೇ, ರೂಪ ಬೇರೆ ಬೇರೆ, ನಾಮ ಬೇರೆ ಬೇರೆ. ಪ್ರಪಂಚದಲ್ಲಿ ದೇವರು ಒಬ್ಬನೇ ಮಾತ್ರ. ರೂಪ ಹಲವಾರು, ನಾಮಗಳು ಹಲವಾರು. ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಎತ್ಕೊಂಡು ಭೂಮಿಗೆ ಭಗವಂತ ಬಂದಿದ್ದಾನೆ. ಇಂಥ ಒಂದು ದೇವರ ಒಂದು ನಕ್ಷತ್ರಗಳು ಹೇಳೋದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊತೀನಿ. ಯಾಕೆಂದರೆ ದೇವರಿಗಿಂತ ದೊಡ್ಡ ವ್ಯಕ್ತಿ ಖಂಡಿತವಾಗ್ಲೂ ನಾನಂತೂ ಅಲ್ಲ, ಭಗವಂತನಿಗಿಂತ ದೊಡ್ಡ ವ್ಯಕ್ತಿ ನಾವಲ್ಲ. ಏನೋ ಆ ಭಗವಂತನ ಆಶೀರ್ವಾದ, ಆತನ ಒಂದು ಸ್ಮರಣೆ ಮಾಡೋದು, ಆತನ ಒಂದು ಜಪ ಮಾಡೋದು, ಆತನ ಒಂದು ನೆನೆಸ್ಕೊಳೋದು, ಆತ ಕೊಟ್ಟಿರೋ ಭಿಕ್ಷೆ ಭೂಮಿಗೆ ಬಂದಿದ್ದೀವಿ. ನಾನಂತೂ ದೊಡ್ಡ ವ್ಯಕ್ತಿ ಅಲ್ಲ, ದೇವರು ಒಂದು ರಾಶಿ ನಕ್ಷತ್ರ ಹೇಳೋದಕ್ಕೆ. ಆದರೂ ಒಂದು ನನಗೆ ಒಂದು ದೇವರು ಕೊಟ್ಟಿರೋ ಆಶೀರ್ವಾದ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಇದೆಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಅಂಥ ಪಾಠಗಳು. ನಾವು ನಮ್ಮ ಗುರುಗಳಿಂದ ಕೇಳಿ ಕಲಿತಿರೋ ಅಂಥ ವಿಷಯಗಳು. ಹಲವಾರು ಕಡೆ ವಿಷಯಗಳನ್ನ ತಿಳ್ಕೊಂಡು ನನ್ನದೇ ಆದ ಒಂದು ಈ ಒಂದು ದೇವರ ಒಂದು ಯಾವ್ಯಾವ ದೇವರು ಪ್ರಪಂಚದಲ್ಲಿರುವ ದೇವರ ಒಂದು ರಾಶಿ ನಕ್ಷತ್ರಗಳು ಅಂತಂದ್ಬಿಟ್ಟು ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ. ಅದು ನನ್ನ ಸೌಭಾಗ್ಯ ಅನ್ಕೊತೀನಿ. ಯಾಕೆಂದರೆ ಖಂಡಿತವಾಗ್ಲೂ ನಾವಂತೂ ದೇವ್ರು ನೋಡಿಲ್ಲ, ದೇವ್ರು ಹೆಂಗಿದ್ದಾನೆ ಅಂತಲೂ ಗೊತ್ತಿಲ್ಲ, ರೂಪ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಆದರೂ ಅದು ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಖಂಡಿತವಾಗ್ಲೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಪ್ರಪಂಚದಲ್ಲಿ ಇವಾಗ ಇರೋರೆಲ್ಲ ಯಾರೂ ನೋಡಿಲ್ಲ ದೇವರು ಹಿಂಗೇ ಇದ್ದಾನೆ ಅಂತ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ನಂಬಿಕೆ. ಭಗವಂತನಿಂದನೇ ನಾವು ಇವತ್ತು ಬದುಕಿದ್ದೀವಿ, ಊಟ ಮಾಡ್ತಿದ್ದೀವಿ, ಜೀವಿಸ್ತಿದ್ದೀವಿ ಅಂದರೆ ಭಗವಂತನಿಂದನೇ. ಯಾವ್ಯಾವಪ್ಪ ದೇವರು ಯಾವ್ಯಾವ ನಕ್ಷತ್ರದಲ್ಲಿ ಜನನವಾಗಿದ್ದಾನೆ? ಈಗ ಶಿವ ಆರಿದ್ರಾ ನಕ್ಷತ್ರ, ವಿಷ್ಣು ಶ್ರವಣ ನಕ್ಷತ್ರ, ಬ್ರಹ್ಮ ಶತಭಿಷ ನಕ್ಷತ್ರ, ಸಾಕ್ಷಾತ್ ಪದ್ಮಾವತಿ ಮೃಗಶಿರಾ ನಕ್ಷತ್ರ, ಲಕ್ಷ್ಮಿ ಜ್ಯೇಷ್ಠ ನಕ್ಷತ್ರ, ಸರಸ್ವತಿ ಮೂಲಾ ನಕ್ಷತ್ರ, ಪಾರ್ವತಿ ಮೂಲಾ ನಕ್ಷತ್ರ, ಚಾಮುಂಡೇಶ್ವರಿ ದುರ್ಗಾದೇವಿ ರೇವತಿ ನಕ್ಷತ್ರ, ಆಂಜನೇಯ ಸ್ವಾಮಿ ಮೂಲಾ ನಕ್ಷತ್ರ, ಶ್ರೀರಾಮ ಪುನರ್ವಸು ನಕ್ಷತ್ರ, ಲಕ್ಷ್ಮಣ ಆಶ್ಲೇಷ ನಕ್ಷತ್ರ, ಕೃಷ್ಣ ರೋಹಿಣಿ ನಕ್ಷತ್ರ, ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾತಿ ನಕ್ಷತ್ರ, ರಾಘವೇಂದ್ರ ಸ್ವಾಮಿ ಮೃಗಶಿರಾ ನಕ್ಷತ್ರ, ಸುಬ್ರಹ್ಮಣ್ಯ ಸ್ವಾಮಿ ಕೃತಿಕಾ ನಕ್ಷತ್ರ, ಅಯ್ಯಪ್ಪ ಸ್ವಾಮಿ ಉತ್ತರಾಷಾಢ ನಕ್ಷತ್ರ, ಕಾಳೀದೇವಿ ಮೂಲಾ ನಕ್ಷತ್ರ, ಕುಬೇರ ಆರಿದ್ರಾ ನಕ್ಷತ್ರ, ಇಂದ್ರದೇವ ಜ್ಯೇಷ್ಠ ನಕ್ಷತ್ರ. ಇನ್ನು ನೋಡಿ, ಇನ್ನು ನಿಮಿಷಾಂಬ, ಅನ್ನಪೂರ್ಣೇಶ್ವರಿ, ಮಂಗಳಾದೇವಿ, ಕೊಲ್ಲೂರು ಮೂಕಾಂಬಿಕೆ ಇವೆಲ್ಲ ಪಾರ್ವತಿಯ ಒಂದು ಅವತಾರಗಳು. ಸಾಯಿಬಾಬಾ ದತ್ತಾತ್ರೇಯ ಗುರುವಿನ ಒಂದು ಅವತಾರಗಳು. ಶಾರದಾಂಬೆ ಸಾಕ್ಷಾತ್ ಸರಸ್ವತಿಯ ಅವತಾರ. ಇಲ್ಲಿ ದೇವರು ಒಬ್ಬನೇ, ನಾಮ ಮಾತ್ರ ಹಲವಾರು, ರೂಪ ಬೇರೆ ಬೇರೆ. ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರಗಳು ತಾಳಿ ಭಗವಂತ ಭೂಮಿಗೆ ಬಂದು ಇದ್ದೋಗಿದ್ದಾನೆ. ಯಾಕೆಂದರೆ ಇವೆಲ್ಲ ನಮ್ಮ ಸೌಭಾಗ್ಯ. ಇವಂತೂ ನಾವು ನೋಡಿಲ್ಲ ದೇವರುಗಳು ಹೆಂಗಿದ್ದಾನೆ ದೇವರು ಅಂತ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಬಟ್ ಅದು ಒಂದು ಶಕ್ತಿ ಅನ್ನೋದು ಭೂಮಿ ಮೇಲೆ ಪ್ರಪಂಚ ಸೃಷ್ಟಿಯಾಗಿದೆ ಅಂತಂದಮೇಲೆ ಇದ್ದೇ ಇರುತ್ತೆ ಅಲ್ವಾ. ನಂಬಿಕೆಯಿಂದನೇ ಜೀವನ ಮಾಡ್ತಾ ಹೋಗ್ತೀವಿ. ಇದು ಪ್ರಪಂಚದಲ್ಲಿರುವ ಎಲ್ಲ ದೇವರ ಒಂದು ರಾಶಿ ನಕ್ಷತ್ರಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.